ಸ್ನೇಹಿತರೆ ನಮಸ್ತೆ. ನಾನು ಈಶ್ವರ ತೀರ್ಥ ಮಾತಾಡ್ತಿರೋದು, ಸಾವಯವ ಕೃಷಿಕರು, ಕೂಡ್ಲಿಗೆರೆ ಹಾಗೂ ಚಿತ್ರದುರ್ಗ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಇವತ್ತು ನ್ಯಾನೋ ಅನ್ನೋ ಪದನ ನಾವೆಲ್ಲರೂ ಚೆನ್ನಾಗಿ ಕೇಳಿದ್ದೀವಿ. ನ್ಯಾನೋ ಕಾರ್ ಯಾವಾಗ ಬಂತು ಅವಾಗ ಆ ಪದ ನಮಗೆಲ್ಲರಿಗೂ ಪರಿಚಯ ಆಯಿತು. ಒಂದು ಕಾಲ ನಮಗೆ ಗೊತ್ತಿತ್ತು, ದೊಡ್ಡ ದೊಡ್ಡ ಚಿತ್ರಗಳು, ಅದಾದಮೇಲೆ ವಿಡಿಯೋ VCR ಅಂತೆಲ್ಲ ಬಂತು. ಅವಾಗ ನಾವು ಕ್ಯಾಸೆಟ್ಗಳನ್ನು ತಂದು ಇಷ್ಟು ದಪ್ಪ ಕ್ಯಾಸೆಟ್ಗಳನ್ನು ಹಾಕಿ ನೋಡ್ತಾ ಇದ್ವಿ. ಈಗ ಅದೇ ಚಿತ್ರಗಳು ಸುಮಾರು ಒಂದು ಇಷ್ಟು ಚಿಪ್ಪಲ್ಲಿ, ಅಂದರೆ 1 ಸೆಂಟಿಮೀಟ್ರ್ 1 ಸೆಂಟಿಮೀಟ್ರ್ ಇರ್ಬೋದೇನೋ, ಅಷ್ಟು ಚಿಪ್ಪಿನಾಗಲ್ಲ ಅಂಥ ಸೆಂಟಿಮೀಟ್ರ್ ಚಿಪ್ ಒಳಗಡೆ ನಾವು ನೂರಾರು ಚಿತ್ರಗಳನ್ನು ಹಾಕಿ ಇಡೋವಂಥ ಕೆಪಾಸಿಟಿ ಇವತ್ತು ಬಂದಿದೆ. ಅಲ್ಲಿಗೆ ಟೆಕ್ನಾಲಜಿ ತುಂಬ ಸೂಕ್ಷ್ಮ ಆಗ್ತದೆ ಅಂತ ಅರ್ಥ. ಹಾಗೆ ನಾನು ಕೃಷಿ ರಂಗಕ್ಕೆ ಬಂದರೆ, ಇವತ್ತು ನಾವು ಗಾಡಿಗಟ್ಟಲೆ ಗೊಬ್ಬರ ಹಾಕ್ತಾ ಇದ್ದೀವಿ ಒಂದು ಕಡೆಗೆ, ಲೋಡ್ಗಟ್ಟಲೆ ಹೊಡಿತಾ ಇದ್ದಿದ್ದು ಅದೆಲ್ಲ ಒಂದು ಕಡೆ. ಅದನ್ನ ಯಾಕೆ ಬರ್ತಾ ಬರ್ತಾ ಗೊಬ್ಬರಗಳು ಬಂತು, ರಾಸಾಯನಿಕ ಇರ್ಬೋದು, ಇಲ್ಲ ಅಂತಲ್ಲ, ಅದು ಬಂತು, ಚೀಲದ ಲೆಕ್ಕದಲ್ಲಿ ಬಂತು. ಅವಾಗ ರೈತರು ಏನು ಅಂದ್ಕೊಂಡ್ರು, ಚೀಲದ ಲೆಕ್ಕದಲ್ಲಿ ಹಾಕಿದ್ರೆ ಸಾಕು, ಗಾಡಿ ಲೆಕ್ಕದಲ್ಲಿ ಗೊಬ್ಬರ ಹೊಡೆಯೋದು ಯಾಕೆ ಅಂತೇಳಿ ಅದೊಂದು ರೀತಿಯ ಪರಿವರ್ತನೆ ಆಯಿತು ಕೃಷಿನಲ್ಲಿ. ಹಾಗೆ ನಾನು ಇತ್ತೀಚೆಗೆ ಮೊನ್ನೆ ಬೆಂಗಳೂರಿಗೆ ಹೋದಾಗ ನನಗೆ ಒಂದು ಕಂಪ್ನಿ ಪರಿಚಯ ಆಯಿತು. ಯಾವುದಪ್ಪ ಅಂತಂದರೆ ಎಂಪೈರ್ ನೆಟ್ ಅಂತೇಳಿ ಒಂದು ಕಂಪ್ನಿ ಪರಿಚಯ ಆಯಿತು. ಅದರ ಕಂಪ್ನಿಯ ಓನರ್ ಬಂದ್ಬಿಟ್ಟು ಪ್ರಶಾಂತ್ ಗಾಡ್ಗೆ ಮತ್ತು ಸಚಿನ್ ಕುಲಕರ್ಣಿ ಅಂತೇಳಿ ತಿಳಿದು ಬಂತು. ಆ ಇಬ್ಬರು ಸ್ನೇಹಿತರು ಸೇರಿಕೊಂಡು, ಯಾಕೆ ನಾವು ರೈತರಿಗೆ ತುಂಬ ನ್ಯಾನೋ ಟೆಕ್ನಾಲಜಿ ನಾವು ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಗಿಡದ ಪ್ರಮೋಟರ್ ಇರ್ಬೋದು, ಆಕ್ಟಿವೇಟರ್ಗಳು ಇರ್ಬೋದು, ಗಿಡ ಬೂಸ್ಟ್ ಮಾಡೋದಿರ್ಬೋದು, ಈ ಥರ ಅನೇಕ ವಸ್ತುಗಳನ್ನ ಇಟ್ಕೊಂಡು ಒಂದು ಕಂಪ್ನಿಯನ್ನು ಶುರು ಮಾಡ್ತಾರೆ. ಸುಮಾರಷ್ಟು ಟೆಕ್ನಾಲಜಿನ ಅವ್ರು ಬೈ ಮಾಡಿಬಿಟ್ಟು ಅದರೊಳಗಡೆ ನಮಗೆ ಸಿಕ್ಕಂಥದ್ದು ಆಕ್ಟಿವೇಟರ್ ಅಂತ ಹೇಳಿ. ಈ ಆಕ್ಟಿವೇಟರ್ ಏನು ಕೆಲಸ ಮಾಡುತ್ತೆ ಮತ್ತು ಇದೆಲ್ಲ ನಾನು ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ನಿಮ್ಗೆ ಹೇಳ್ತೀನಿ. ಆದರೆ ಅದರೊಳಗಡೆ ಏನಿದೆ ನೋಡೋಣ ಬನ್ನಿ. ನೋಡಿ, ಇದನ್ನು ಕೊಟ್ಟಿದ್ದಾರೆ ಆಕ್ಟಿವೇಟರ್ ಅಂತೇಳಿ. ನಾವೆಲ್ಲ ಸಿರಂಜ್ ಇಂಜೆಕ್ಷನ್ ಮಾಡಿಸ್ಕೊಂತೀನಿ ನೆನಪಿದೆಯಲ್ಲ, ಅದನ್ನು ಕೊಟ್ಟಿದ್ದಾರೆ. ಅದನ್ನು ಅಲ್ಲಿಗೆ ನೀವು ಅದನ್ನು ಒಂದು ಡ್ರಮ್ಮಿಗೆ ಒಂದು ಸಾಕು ಅಂತ ಹೇಳ್ತಾನೆ, 200 ಲೀಟರ್ಸ್ಗೆ ಒಂದು ಸಾಕು ಅಂತ. ಅದ್ರ ಯೂಸ್ ಏನಂತ ನಾನು ನಿಮ್ಗೆ ಹೇಳ್ತೀನಿ, ಅಂದರೆ ಯಾವ ಮಟ್ಟಕ್ಕೆ ಬಂತು ಟೆಕ್ನಾಲಜಿ ಅಂತ ಹೇಳಿ ಅಂತ. ಆಮೇಲೆ ನಾವು ಗೆಸ್ಸೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಪ್ರಾಡಕ್ಟ್ ಕೊಟ್ಟಿದ್ದಾನೆ, ಬೂಸ್ಟರ್ ಅಂತೇಳಿ ಕೊಟ್ಟಿದ್ದಾರೆ, ನಾವು ನೋಡ್ತಾ ಇರ್ಬೋದು. ಇದನ್ನು ಕೊಟ್ಟಿದ್ದಾರೆ. ಇದರೊಳಗಡೆ ಏನಿದೆಯಪ್ಪ ಅಂತಂದರೆ, ಇದು ನೋಡಿ, ಈ ಮಾತ್ರೆಗಳ ರೀತಿಯಲ್ಲಿ ಕೊಟ್ಟಿದ್ದಾರೆ, ಸ್ಟ್ರಿಪ್ಸ್ ಒಂದೊಂದು. ಏನಂದ್ರೆ ನಾವು ಗ್ಯಾಸ್ಟ್ರಿಕ್ಕಿಗೆ ಮಾತ್ರೆ ತೊಗೊಳ್ತಾ ಇದ್ವಲ್ಲ, ಆ ರೀತಿಯಲ್ಲಿದೆ. ಇದು ಒಂದು ಮಾತ್ರೆ 20 ಲೀಟರ್ ಸಾಕು. ಡ್ರೆಸ್ಟಿಂಗ್ ಅರ್ದು ಅದನ್ನು ಓಪನ್ ಮಾಡಿ ಹಾಕಿದರೆ ವಿತಿನ್ 2 ಸೆಕೆಂಡ್ಸಲ್ಲಿ ಅದು ಡಿಸಾಲ್ವ್ ಆಗುತ್ತೆ, ಅಂದರೆ ಕರಗೋಗುತ್ತೆ. ಅದನ್ನು ಗಿಡ ಕುಡಿಬೋದು ಅಂತೇಳಿ ಬೂಸ್ಟರ್ ಅಂತ ಇದೆ. ಅದ್ರ ಉಪಯೋಗ ಏನಂತ ನಾನು ನಿಮಗೆ ಮತ್ತೆ ತಿಳಿಸ್ತೀನಿ. ಹಾಗೆ ಬಯೋ ರಿಚ್ ಅಂತೇಳಿ ಕೊಟ್ಟಿದ್ದಾರೆ, ನಿಮಗೆ ನೋಡ್ತಾ ಇರ್ಬೋದು. ಈ ಬಯೋ ರಿಚ್ ಅಂದರೆ ಇದರೊಳಗಡೆ ಏನಿದೆಯಪ್ಪ ಅಂತಂದರೆ, ಇದರಲ್ಲಿ ಇದಿದೆ, ಜಿಂಕ್ ಏನೋ ಇದೆ ಅಂತ ಹೇಳ್ತಾನೆ. ಇದು ಕ್ಲೋರೋಫಿನ್ ಅಂದರೆ ಪತ್ರಹರಿತನ ಜಾಸ್ತಿ ಮಾಡಲಿಕ್ಕೆ ಅಂತೇಳಿ. ಜಿಂಕ್ ಅಂದರೆ ನಾವು ಕಡಿಮೆ ಅಂದರೆ 25 kg ವರೆಗೂ ತರ್ತಾ ಇದ್ವಿ ಎಕರೆಗೆ. ಇದು ಒಂದು ಬಾಟ್ಲ್ ಸಾಕು ಈಗ ಜಿಂಕ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಟೆಕ್ನಾಲಜಿನ ಸೂಕ್ಷ್ಮ ಮಾಡಿದ್ದೀವಿ ಅಂತೇಳಿ, ಐಸೋಲೇಟೆಡ್ ಇದನ್ನು ಉಪಯೋಗಿಸಿದ್ದೀವಿ ಟೆಕ್ನಾಲಜಿ ಅಂತ ಹೇಳ್ತಾರೆ, ಬಯೋ ರಿಚ್ ಅಂತೇಳಿ. ಇದ್ರ ಉಪಯೋಗ ಮತ್ತೆ ನಾನು ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಅಪ್ಟೇಕ್ ಅಂತೇಳಿ, ನೀವು ನೋಡ್ತಾ ಇರ್ಬೋದು, ಅಪ್ಟೇಕ್ ಅಂತ ಇದೆ. ಇದರೊಳಗಡೆ ಇದನ್ನು ಕೊಟ್ಟಿದ್ದಾನೆ, ಏನು ಅಜೋಟೋಬ್ಯಾಕ್ಟರು, ಅಜೋಸ್ಪಿರಲಮ್ ಎಲ್ಲ ಬರ್ತಾ ಇದೆಯಲ್ಲ, ಇದು ಪೊಟ್ಯಾಷಿಯಂ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಫಾಸ್ಫರಸ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾಗಳು. ಆ ಬ್ಯಾಕ್ಟೀರಿಯಾಗಳನ್ನು ಸಣ್ಣ ಸಣ್ಣ ಮಾತ್ರೆ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಇದರೊಳಗಡೆ ಇದೆ. ಅದನ್ನು ಸಹ ನಿಮಗೆ ಹೇಗೆ ಉಪಯೋಗ ಮಾಡಿದ್ದೀನಿ ಅಂತ ಅದು ತಿಳಿಸ್ಕೊಡ್ತೀನಿ. ಅದಲ್ಲದೆ ಅವ್ರು ನೆಕ್ಸ್ಟು ಪರ್ಸ್ನಲ್ ಕೇರಿಗೆ ಬಂದಿರೋದು ಅಲೋವೆರಾ ಮತ್ತು ಯಾವುದನ್ನಪ್ಪ ಅಪ್ರಿಕಾಟ್ ಆಯಿಲ್ ಉಪಯೋಗಿಸ್ಕೊಂಡು ಮಾಡಿದಾರಂತೆ. ಇದರೊಳಗಡೆ ಇದೆ ನಿಮಗೆ ಅಲೋವೆರಾ. ಇದನ್ನು ಉಪಯೋಗಿಸಿದ ಮೇಲೆ ನಾನು ರಿಸಲ್ಟ್ ಹೇಳ್ತೀನಿ. ಜೊತೆಗೆ ಇದನ್ನು ಕೊಟ್ಟಿದ್ದಾರೆ, ದಾಂತಿಟ ಅಂತೇಳಿ ಕೊಟ್ಟಿದ್ದಾರೆ. ಹೆಸರು ಚೆನ್ನಾಗಿದೆ, ಪೇಸ್ಟ್ ಅಂತ ಗೊತ್ತಾಗುತ್ತೆ, ದಾಂತ ಅಂತೀನಿ ಏನೇನೆ. ಶುದ್ಧವಾಗಿರೋಂಥ ಸುಮಾರೊಂದು 10 ರಿಂದ 12 ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಉಪಯೋಗಿಸ್ಕೊಂಡು ಮಾಡಿದ್ದಾರೆ. ವಿಶೇಷ ಏನಪ್ಪ ಅಂತಂದರೆ, ಇದರಲ್ಲಿ ಕ್ಯಾನ್ಸರ್ಗೆ ಕಾರಣ ಆಗೋಂಥ ಯಾವುದು SLS ಆಗಲಿ ಅಥವಾ ಪ್ಯಾರಾಬಿನ್ ಆಗಲಿ ಅಥವಾ ಸಕ್ಕರೆ ಅಂಶ, ಇವತ್ತೇನು ನಾವು ನರಳ್ತಾ ಇಡೀ ಪ್ರಪಂಚ ಸಕ್ಕರೆ ಮತ್ತು ಇದರಿಂದ ಆ ಅಂಶಗಳನ್ನೆಲ್ಲ ತೆಗೆದುಹಾಕಿ ಶುದ್ಧವಾಗಿ ಆಯುರ್ವೇದ ಇದರಲ್ಲಿ 0 ಶುಗರಲ್ಲಿ ಇದನ್ನು ಮಾಡಿರೋಂಥದ್ದು ಒಂದು ಪೇಸ್ಟ್ ಇದೆ, ಆಯುರ್ವೇದ ಉಪಯೋಗಿಸ್ಕೊಂಡು. ಇದು ನಾನು ಉಪಯೋಗಿಸಿದ್ದೀನಿ, 3 ಡೇಸಿಂದ ಉಪಯೋಗಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ರಿಸಲ್ಟು. ಅದ್ರ ಬಗ್ಗೆ 2 ಮಾತಿಲ್ಲ, ಯಾರು ಬೇಕಾದ್ರೆ ಧೈರ್ಯ ಉಪಯೋಗಿಸ್ಕೋಬೋದು. ಹಾಗೆ ಇದೊಂದು ಸಿರಪ್ ಇದೆ, ಇದು ಸಿರಪ್ ಎಲ್ಲ ಡ್ರಾಪ್ಸ್ ಇದೆ, ತುಳಸಿ ಸ್ಯಾಫ್ರನ್ ಡ್ರಾಪ್ಸ್ ಅಂತೇಳಿ. ಇದು ನಾನು ಕುಡಿದೆ, 2 ದಿವಸದಿಂದ ಕುಡಿತಾ ಇದ್ದೀನಿ. ಒಂದು ದೊಡ್ಡ ಬಿಸಿನೀರಿಗೆ ಹಾಕಿ ಗ್ಲಾಸ್ ಲೋಟದಲ್ಲೇ ಬೆಳೆಸಬೇಕು. ತುಂಬ ಖುಷಿ ಅನಿಸುತ್ತೆ. ತುಂಬ ನಿಮ್ಮ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗಲಿಕ್ಕೆ, ಇವತ್ತೇನು ನಾವು ಸಫರ್ ಪಡ್ತಾ ಇದ್ದೀವಿ, ಇಮ್ಯೂನ್ ಸಿಸ್ಟಮ್ ಡೌನ್ ಆಗ್ತಾ ಇದೆ, ಅನೇಕ ಕರೋನಾ ಅಂತ ಕಾಯಿಲೆ ಬರ್ತಾ ಇದೆ ಅಂತ ನಾವು ಭಯ ಪಡ್ತಾ ಇದೀವಲ್ಲ, ಅಥವಾ ಇವತ್ತಿನ ಧೂಳು ಡಸ್ಟ್ ಅದೆಲ್ಲ ಮಕ್ಕಳೆಲ್ಲ ಕೆಮ್ತಾ ಇರೋದು, ಅಸ್ತಮ ಇದೆಲ್ಲ ನೋಡ್ತಾ ಇದ್ದೀರಲ್ಲ, ನಾವು 2 ಡ್ರಾಪ್ಸನ್ನು ಒಂದು ದಿನಕ್ಕೆ ಸೇವನೆ ಮಾಡೋವಂಥದ್ದು ನಾವು ಸೇವನೆ ಮಾಡ್ತಾ ಇದ್ದೀನಿ 2 ದಿವಸದಿಂದ. ರಿಸಲ್ಟ್ ಅಂದರೆ ಚೆನ್ನಾಗಿದೆ. ಅದ್ರಲ್ಲಿ ತುಳಸಿ ಇದೆ, ಆಮೇಲೆ ಯಾವುದು ಕೇಸರಿ ಇದೆ, ಮತ್ತು ಶುಂಠಿ ಇದೆಲ್ಲ ಸೇರಿಸಿ ಮಾಡಿದ್ದಾನೆ. ತುಂಬ ಚೆನ್ನಾಗಿದೆ. ಇಷ್ಟಿದೆ.
ಜೊತೆಗೆ ಲೇಡೀಸಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಸಿರಪ್ಗಳು ಕೊಟ್ಟಿದ್ದಾರೆ, ಅದು ಬೆರಿ ಸಿರಪ್ ಅಂತೇಳಿ ಮಾಡಿದ್ದಾರೆ. ಅದೆಲ್ಲ ನಾನು ನೋಡಲಿಲ್ಲ, ಚಿತ್ರದಲ್ಲಿ ಮಾತ್ರ ನೋಡಿದ್ದೆ. ಆ ಚಿತ್ರಗಳು ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ ನಿಮಗೆ. ಇದಿಷ್ಟು ವಸ್ತುಗಳು ಕೊಟ್ಟಿದ್ದಾರೆ. ಇದರಲ್ಲಿ 4 ಥರ ವಿಂಗಡಣೆ ಮಾಡಿದ್ದಾರೆ. ಅವರು ಕೃಷಿಗೆ ಸಂಬಂಧಪಟ್ಟಂಗೆ ಬೇರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ, ಅದು ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂಗೆ ಬೇರೆ, ಪರ್ಸನಲ್ ಕೇರ್ಗೆ ಬೇರೆ, ಇದೆಲ್ಲ ಮಾಡಿದ್ದಾರೆ. ಮತ್ತು ಹೆಣ್ಮಕ್ಳಿಗೆ ವಿಶೇಷವಾಗಿ ಲೇಡೀಸಿಗೆ ಸ್ಕಿನ್ ಗ್ಲೋ ಅಂತಲೇ ಅದೊಂದು ನೋಡಿ ಗ್ಲೋ ಅಂತೇಳಿ ಮಾಡಿದ್ದಾರೆ. ಯೋ ಗ್ಲೋ ಅಂತೇಳಿ ಒಂದು ಕಂಪ್ನಿ ಮಾಡಿದ್ದಾರೆ. ಅಂದರೆ ಅದರೊಳಗಡೆ ಒಂದು ವಿಂಗು, ಅಲ್ಲಿ ಸ್ಕಿನ್ನಿಗೆ ಸಂಬಂಧಪಟ್ಟಂಗೆ ಸ್ಕ್ರಬ್ಬು, ಮಾಸ್ಕ್ ಹಾಕೋದು ಇವೆಲ್ಲ ಮಾಡ್ತೀವಲ್ಲ ನಾವೇನು ಫೇಶಿಯಲ್ ಕಿಟ್ ಅಂತ ಹೇಳ್ತೀವಲ್ಲ, ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದ್ರ ಉಪಯೋಗನೇ ಏನು ಮತ್ತು ಅದು ಬಂದಮೇಲೆ ತಿಳಿಸ್ತೀನಿ. ಸದ್ಯಕ್ಕೆ ಇಷ್ಟು ವಸ್ತು ನನ್ನ ಕೈಲಿ ಸಿಕ್ಕಿದೆ. ಇದನ್ನು ನಾಳೆನೇ ತಗೊಂಡೋಗಿ ನನ್ನ ಎಲ್ಲ ಜಮೀನಿನ ಬೆಳೆಗಳು, ಸುಮಾರು ಒಂದು 10ರಿಂದ 12 ಥರದ ಬೆಳೆಗಳಿದೆ, ಆ ಬೆಳೆಗಳಿಗೆ ಕೊಟ್ಟು 1 ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹೆಚ್ಚು ಕಡಿಮೆ ಅಂತ ಅವ್ರು ಹೇಳಿದ್ದಾರೆ. ಅದನ್ನು ಸಹ ನಿಮಗೆ 2 ವೀಡಿಯೋನ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಇಷ್ಟು ಹೇಳಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.